ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಹ್ಯಾಪಿ ವಿಲೇಜ್ ಲೈಫ್ ವ್ಲಾಗ್. ಇವತ್ತು ಬೆಳಗ್ಗೆಯಿಂದಲೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ಬಂದು ಒಂದು 6:30 ಏನೋ ಆಗಿರ್ಬೋದು ಅಷ್ಟೇ. ನೋಡ್ತಾ ಇರ್ಬೋದು ಎಷ್ಟೊಂದು ಬೆಳಕಾಗಿದೆ ಅಂತ. ಇವಾಗೆಲ್ಲ ಒಂದು 5:30ಗೆ ಎಲ್ಲ ಬೆಳಕಾಗಿ ಹೋಗ್ಬಿಡುತ್ತೆ. ಒಂದು 8 ಗಂಟೆ ಏನೋ ಅಷ್ಟರೊಳಗೆಲ್ಲ ಫುಲ್ ಬಿಸಿಲು ಜಾಸ್ತಿ ಆಗೋಗ್ಬಿಡುತ್ತೆ. ಇದು ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿರುತ್ತೆ. ಏಕೆಂದರೆ ಟೈಮ್ ಇನ್ನೂ ಜಾಸ್ತಿ ಆಗಿರಲ್ಲ, ಆದರೆ ಬಿಸಿಲು ಜಾಸ್ತಿ ಇರುತ್ತೆ. ಇನ್ನು ಅದೇ ಹೇಳಿದ್ನಲ್ವ, ಒಂದು 6:30 ಆಗಿದೆ, ಆದ್ರೂ ಫುಲ್ ಬಿಸಿಲು ಎಲ್ಲ ಬಂದಿತ್ತು. ಟೈಮು ನಮಗೇನೆ ಒಂದು 8 ಗಂಟೆ ಆಗಿದೆಯೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಇನ್ನು ಇವ್ರೂ ಬಂದು ಕೋಳಿಗಳಿಗೆ ಫಸ್ಟ್ ಮೇವು ಹಾಕ್ತಾಯಿದ್ರು. ಹಾಗಾಗಿ ಇವತ್ತು ನಾನೇ ಕೋಳಿಗಳನ್ನ ಬಿಡ್ತೀನಿ ಅಂತ ಹೇಳಿ ಬಿಡ್ತಾಯಿದ್ದೆ. ಡೈಲಿ ಸಾಮಾನ್ಯ ಇವರೇ ಬಿಡ್ತಾರೆ. ನಾನು ಹಾಲು ಕರಿಯೋದು, ಕಾಫಿ ಮಾಡೋದು ಕೆಲಸ ಮಾಡ್ಕೋತೀನಿ. ಆಗ ಇವತ್ತು ನಾನು ಮೇವು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಕಾಂಪಿಟೇಷನಲ್ಲಿ ಆಗ್ತಿದ್ವಿ, ಯಾವ ಕೋಳಿಗಳು ಜಾಸ್ತಿ ಯಾರ ಹತ್ರ ಬರುತ್ತೆ ಅಂತ ಹೇಳಿಬಿಟ್ಟು ಮಾತಾಡಿಕೊಂಡು. ಇನ್ನು ಕೋಳಿಗಳೆಲ್ಲ ನಮ್ಮದು ವಾಯ್ಸ್ ಕೇಳಿದ್ರೆ ಎಲ್ಲ ಓಡಿ ಬರುತ್ತಲ್ವ, ಅದೊಂಥರ ಖುಷಿಯಾಗುತ್ತೆ. ಹಾಗಾಗಿ ಜಾಸ್ತಿ ಮೇವು ಹಾಕಬೇಕು ಅಂತ ಅನಿಸುತ್ತೆ. ನಾವು ಹಾಕ್ತಾಯಿದ್ರೆ ನಾವು ಎಷ್ಟು ಮೇವು ಹಾಕ್ತೀವೋ ಅಷ್ಟು ಬೇಗ ಬರುತ್ತವೆ. ಹಾಗಾಗಿ ಇನ್ನು ಒಂದು ಸ್ವಲ್ಪ ಬೆಳಗ್ಗೆ ಟೈಮೆಲ್ಲ ಮುಂಗ್ಸಿ ಎಲ್ಲ ಜಾಸ್ತಿ ಬರುತ್ತೆ. ಹಾಗಾಗಿ ನೋಡ್ಕೋತಾ ಇರಬೇಕು. ಆ ಕಡೆ ಸ್ವಲ್ಪ ಎಲ್ಲ ಬೇಲಿ ಎಲ್ಲ ಜಾಸ್ತಿ ಇರೋದ್ರಿಂದ ಅಲ್ಲೆಲ್ಲ ಮುಂಗ್ಸಿ ಎಲ್ಲ ಜಾಸ್ತಿ ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ಇವ್ರೂ ಒಂದು ಸ್ವಲ್ಪ ಅವಾಗವಾಗ ಎದುರಿಸ್ತಾ ಇರ್ತಾರೆ. ಇನ್ನು ಕೋಳಿಗೆಲ್ಲ ಮೇವು ಹಾಕ್ಬಿಟ್ಟು ಕುರಿಗೂ ಸ್ವಲ್ಪ ಎಲ್ಲ ಜೋಳನ ಕೊಟ್ವಿ. ಕೋಳಿಗೆ ಜೋಳ ಕೊಡಬೇಕಾದ್ರೆ ಕುರಿ ನೋಡ್ತಾ ಇರುತ್ತೆ. ಅದಕ್ಕೂ ಜೋಳ ಅಂದರೆ ತುಂಬ ಇಷ್ಟ. ಹಾಗಾಗಿ ಅದಕ್ಕೂ ಜೋಳ ಕೊಟ್ಟು ಇನ್ನು ಸ್ವಲ್ಪ ತರಕಾರಿ ಬೇಕಿತ್ತು, ಹಾಗಾಗಿ ಅದನ್ನ ತಗೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ಹಳೆ ಪೂರ್ತಿ ಹೋಯ್ತಾ ಅಂತೀರಾ? ಮತ್ತೆ ಇಲ್ಲ, ಇಷ್ಟು ಹೋಯ್ತು. ಇಷ್ಟಲ್ಲಿ ಏನ್ ಮಾಡೋದು? ಬಲ್ತು ಇದೆ. ಹಂಗ್ ಕಟ್ ಮಾಡ್ಬೇಡಿ ಕಣ್ರಿ. ಚೆನ್ನಾಯ್ತು ಬಿಡು. ನೀವ್ ಯಾಕೆ ಹಂಗ್ ಕಟ್ ಮಾಡಿದ್ರಿ? ಏಕೆ ಕಟ್ ಮಾಡಿಲ್ಲ ಇನ್ನು? ಹಂಗ್ ಕಟ್ ಮಾಡ್ಬಾರ್ದಾಯ್ತು. ಏಕೆ? ನಾನು ಅದ್ರಲ್ಲಿ ಇದ್ ಮಾಡೋಣ ಅನ್ಕೊಂಡಿದ್ದೆ. ಹೆಣ್ಗಾಯ್ನಾರು ಮಾಡು, ಗಂಡ್ಗಾಯ್ನಾರು ಮಾಡು, ತಗೊಂಡೋಗು. ಅಲ್ಲೊಂಚೂರು ಮೂಲಂಗಿ ಕುಯ್ಕೊಡ್ ಬನ್ನಿ, ಚೆನ್ನಾಗಿರೋದು ನೋಡಿ. ಅಯ್ಯೋ, ಮೂಲಂಗಿ ಕುಯ್ಯೋದು ಚೆನ್ನಾಗಿರೋದಿರತ್ತ. ಮೂಲಂಗಿ ಎಲ್ಲ ಚೆನ್ನಾಗಿ ಇರ್ತವೆ. ಅಲ್ಲ ಕಣ್ರಿ, ದೊಡ್ಡವು ನೋಡಿ. ಒಂದೊಂದಷ್ಟು ಬೀಜ ತಗೊಬಂದು ಹಾಕ್ಲೇ ಇಲ್ಲವ. ಏನು ಮೂಲಂಗಿ ಬೀಜ ಅಲ್ಲೇ ಇದಾವಲ್ಲ, ಎಲ್ಲಿ ಹಾಕೋದು? ಅದನ್ನೇ ಹೇಳಿದ್ವಿ. ಇಲ್ಲಿ ಯಾಕೋ ಸರಿ ಆಗ್ತಾ ಇಲ್ಲ. ಜವಳಿ ಗಿಡ ಅಕ್ಕಿ ಇದ್ದಲ್ಲೇ ಬಂದವ. ನೀನೊಬ್ಬ ಎಲ್ಲಿ ಇದ್ರದ್ದು ಒಳ್ಳೆ ಸಮಸ್ಯೆ ಆಯ್ತಲ್ಲ ಈ ಹೊಲದ್ದು. ಯಾವ್ದು ಬಿಡೋದು, ಯಾವ್ದು ತೆಗಿಯೋದು ಇದ್ರಲ್ಲಿ? ಎಲ್ಲಿದಾವೆ? ಇಲ್ಲಿ ದಪ್ಪವಿಲ್ಲ. ನಾನು ನೆನ್ನೆ ಕುಯ್ಕ ಬಂದಲ್ಲ, ದಪ್ಪ ಇರ್ಲಿಲ್ವಾ? ಅವು ಇದ್ವಪ್ಪ, ನೋಡಿ ಕುಯ್ಬೇಕು ಅಂತ. ಅಯ್ಯೋ, ಯಾಕೆ ಅರ್ಧ ಮುರ್ಕಂತ ಇದಾವಪ್ಪ ಅವು. ಸಾಕಾ? ಸೊಪ್ಪು ಚೆನ್ನಾಗಿಲ್ಲ ಕಣೆ, ಹುಳ ಐತಿ. ಸಿಕ್ಕಾಬಟ್ಟೆ ಹುಳ ಐತಿ. ಇವಾಗ ಸ್ಪ್ರೇ ಮಾಡ್ದಾನೆ ಯಾವ್ದು ಬರಲ್ಲ ಅಂತ ಆಯ್ತಲ್ವಾ? ಯಾಕೆ ಬರಲ್ಲ? ಅಲ್ಲ, ಈಗ ಹುಳ ಆಗಿದಾವಲ್ಲ, ಸೊಪ್ಪು ಹುಳ ಆಗುತ್ತೆ ಅಷ್ಟೇ. ಸೊಪ್ಪು ತಿಂತವೆ ಅಂದ್ರೆ ಸ್ಪ್ರೇ ಮಾಡ್ಬೇಕು ಅಂತ ತಾನೇ ಅರ್ಥ. ಇರ್ಬೋದು. 2 ಸಾಲಿಗೆ ನಾನು ಹಾಕಿದ್ದು. ಅಲ್ಲೂ ನೋಡಿ, ಅಲ್ಲೂ ಇದಾವೆ ನೋಡಿ, ದೊಡ್ಡದಾಗಿದಂಗ್ ಕಾಣಿಸ್ತೈತೆ. ಸಾಕು ನಡಿ, ಸಾಕು ಒಂದಲ್ಲ. ಹುಳ ಆಯ್ತಲ್ಲ, ಮುರ್ಕಂತ ಇದೆ, ಏನ್ ಮಾಡ್ಲಿ? ಯಾಕೆ ಬರೀ ಮೂಲಂಗಿ ಚೆಲ್ಲಿದ್ರೆ ಬರೋದ ಏನಪ್ಪ? ಅಯ್ಯ, ತಗ. ಅಲ್ಲ ಅಲ್ಲ ಅಲ್ಲ, ನೀನೇ ಅಲ್ಲ. ನೆಲ ಸೇರ್ಕೊಂಡೈತಲ್ಲ. ಅವು ಇದಾವೆ, ಜಾಳಕ್ಕೆ ವ್ಯವಸ್ಥೆ ಮಾಡದ, ಅದಕ್ಕೆ ವ್ಯವಸ್ಥೆ ಮಾಡದ. ನಾನು ಕಳೆನಾಶಕ ಹೊಡಿಯೋಣ ಅಂತ ಮಾಡಿನತ್ಲಾಗಿ ಇದಕ್ಕೆ. ಯಾವ್ದು ಕೇಳು? ಜೋಳಕ್ಕೆ. ಲಾಡಿಸ ಎಲ್ಲ ಹೋಗ್ಲಿ.
ಜಾಳ ಹೋಗ್ಲಲ್ಲ, ಕಾಳು ಹೋಗ್ಲಿ. ಬೇಡ 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 ಬೇಡ. ನಿನ್ ಮತ್ತೆ ಕೇಳ್ತೀನಿ ನಾನು. ಬೇಡ ಅವ್ಳಿಗೆ ಹೋಗ್ತಿದ್ದಾರೆ, ಮನ್ಸಿಗೆ ಬೇಕಿತ್ತು ಬಿಡ್ತೀನಿ. ಕಾಳು ಎಷ್ಟು ಚೆನ್ನಾಗಿ ಬಂದಿದ್ದಾವೆ, ಎಷ್ಟು ಚೆನ್ನಾಗಿ ಹೂವು ಇದೆ, ಮನೆಗಾರು ಆಗ್ತವೆ. ಇಡೀ ಈ ಹೊಲ ಇದು ಇದೇ ಫೇಲ್ ಆಗಿ ಹೋಗುತ್ತೆ ಈ ಸತಿ, ನಂಗೆ ಗೊತ್ತು. ತೆಗ್ದು ಅರ್ತೆ ಹೊಡೆದು ಕಾಳು ಇದಕ್ಕೆ ಮಣ್ಣು ಕೊಟ್ಟಿದ್ರೆ ಕಾಳು ಚೆನ್ನಾಗದು. ಇಲ್ಲ ಆಗ್ಲೇ ಲಾಡಿಸ್ ಹೊಡೆದ್ರೆ ಜಾಲ್ ಚೆನ್ನಾಗಿ ಎಳ್ಳು ಬಿಡ್ಕೊಂಡು ಏನಾರು ಒಂದ್ ಆಗತ್ ನಂಗೆ ಗೊತ್ತು. ಅದೇ ಹೇಳಿದ್ರೆ ಎಳ್ಳು ಬರಲ್ಲ, ಯಾವ ಬೆಳೆನೂ ಸಕ್ಸಸ್ ಆಗಲ್ಲ. ಮತ್ತೆ ಜಾಲ್ ಚೆನ್ನಾಗಿಲ್ವಾ? ನೀನ್ಗೆ ಹಂಗ ಅನಿಸ್ತೈತೆ. ನೀನ್ ಕಾಳ್ ಕಡೆ ನಿಂತ್ಕೊಂಡ್ ನೋಡ್ಬೇಡ, ಜಾಳದ ಕಡೆ ನಿಂತ್ಕೊಂಡ್ ನೋಡು. ಯಾರು ಬಂದು ಹೇಳೋದು, ಯಾರು ಆರಾಮ್ಗಾರ್ ಹೇಳಿದ್ರೆ ಒಡೆಯಣ ಇದ ಜಾಳ್ ಚೆನ್ನಾಗ್ ಬರುತ್ತೆ ಅಂತಾರೆ. ಕಾಳಲ್ಲ ಅಷ್ಟ ಆಗಲ್ಲ, ಜಾಳದಲ್ಲ ಆದಷ್ಟು. ಅದೇ ನೀನ್ ತಿನ್ನಕ್ಕೆ ಮನೆಗ್ ತಿನ್ನಕ್ ಅಷ್ಟೇ ಅವು ಆಗದು. ಅಂತ ಹೊಲ ಇರೋದು ಹಾಳು ಮಾಡ್ಕೊಂತಾರೆ. ನೋಡಿ, ನನಗೂ ಅವರಿಗೂ ಇದು ಕಾಳು ಮತ್ತು ಜೋಳದ ವಿಷಯಕ್ಕೆ ಈ ಥರ ವಾದ ಆಗ್ತಾ ಇದೆ. ಏನಾಗುತ್ತೆ ಗೊತ್ತಿಲ್ಲ. ನಾನು ಕಾಳು ಇರಲಿ ಅಂತ, ಅಂದರೆ ರೇಟ್ ಆಗ್ಬೋದು ಅಂತ ಏನೋ ಮನ್ಸಿಗೆ ಹಂಗೆ ಅನ್ನಿಸ್ತಿದೆ. ಇವರು ಇವಾಗ ಜೋಳ ಚೆನ್ನಾಗಿ ಬಂದಿದೆಯಲ್ಲ, ಜೋಳ ಇರಲಿ ಕಾಳು ಬೇಡ, ಇಲ್ಲ ಕಳೆದಷ್ಟು ಹೊಡಿತೀನಿ ಅಂತ. ಹಾಗಾಗಿ ಅದು ಇಬ್ಬರದೂ ಆಗ್ತಾಯಿಲ್ಲ. ಹಾಗಾಗಿ ಎರಡನ್ನೂ ಬಿಟ್ಟಿದ್ದೀವಿ. ಇನ್ನು ನಾನು ಮೂಲಂಗಿ ಎಲ್ಲ ತಗೊಂಡು ಬಂದಿದ್ನಲ್ವ, ಅದನ್ನೆಲ್ಲ ನೀಟಾಗಿ ಎಲ್ಲ ಹೊರಗಡೆನೇ ತೊಳ್ಕೊಂಡೆ. ಇನ್ನು ಇವತ್ತು ಹೀರೆಕಾಯಿ ಎಣ್ಗಾಯಿ ಮಾಡೋಣ ಅಂತ, ಅದು ಸ್ವಲ್ಪ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಮಧ್ಯ ಕಟ್ ಮಾಡಬೇಕಿತ್ತು. ಆದರೆ ಇವರು ಫಸ್ಟೇ ಅಲ್ಲಿ ಮಧ್ಯ ಅರ್ಧ ಕಟ್ ಮಾಡಿದ್ರಿಂದ ಆ ಥರ ಮಾಡ್ಕೊಳ್ಳೋದಕ್ಕೇ ಆಗಲಿಲ್ಲ. ಹಾಗಾಗಿ ಈ ಥರ ಕಟ್ ಮಾಡ್ಕೊತಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಖಾರ ಮಾಡ್ಕೊಳ್ಳೋದಕ್ಕೆ ಎಣ್ಗಾಯಿಗೆ ಫಸ್ಟು ಸ್ವಲ್ಪ ಕಾಯಿನ ಡ್ರೈ ಆಗಿ ರುಬ್ಕೊಂಡು, 1 ಒಣಮೆಣ್ಸಿನ್ಕಾಯಿ, 2 ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು ಇಂಚ್ ಆಗೋಷ್ಟು ಶುಂಠಿ, ಒಂದು ಕಟ್ ಮಾಡಿರೋಂಥ ಈರುಳ್ಳಿ, ಸ್ವಲ್ಪ ಚಿಕ್ಕ ಸೈಜ್ನೇ ತೊಗೊಂಡಿದ್ದೀನಿ, ಮತ್ತು 1 ಟೊಮೊಟೊ ಸ್ವಲ್ಪ ನೋಡಿನೇ ಹಾಕ್ಕೋಬೇಕು, ಹುಳ ಆಗಿರೋ ಚಾನ್ಸಸ್ ಇರುತ್ತೆ. ಇವಾಗೆಲ್ಲ ಸ್ವಲ್ಪ ಟೊಮೊಟೊಲಿ ಹುಳ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಅದನ್ನು ಸಹ ನೋಡಿ ಹಾಕ್ಕೋತಾ ಇದ್ದೀನಿ. ಇನ್ನು 1 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಸ್ವಲ್ಪ ಅರಿಶಿನ, ಮತ್ತು ಸ್ವಲ್ಪ ಖಾರ ಪುಡಿ, ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರ ಪುಡಿನ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಸ್ವಲ್ಪ ಗರಂ ಮಸಾಲ, ಮತ್ತು 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಒಂದು ಸ್ವಲ್ಪ ಹುಣಸೆಹಣ್ಣು. ನಾನು ಹುಣಸೆಹಣ್ಣು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ, ಏನಕ್ಕೆಂದರೆ ಇದು ಹಳೆ ಹುಣಸೆಹಣ್ಣು, ಹಾಗಾಗಿ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಅಂತ. ಇನ್ನು ಹುರಿದು ಇಟ್ಕೊಂಡಿರೋಂಥ ಕಡಲೆ ಬೀಜ, ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಪುದೀನ, ಮತ್ತು ಸ್ವಲ್ಪ ನಮಗೆ ಎಷ್ಟು ರುಚಿಗೆ ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೈಸಾಗಿಯೇ ಗ್ರೈಂಡ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಈ ಥರ ಕಟ್ ಮಾಡ್ಕೊಂಡಿದ್ನಲ್ವ ಹೀರೆಕಾಯಿಗೆ ಇದನ್ನ ಏನು ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ನಾರ್ಮಲಾಗಿ ಎಣ್ಗಾಯಿ ಎಲ್ಲ ಮುಳ್ಗಾಯಿ ಎಲ್ಲ ಕಟ್ ಮಾಡ್ತೀವಲ್ವ, ಆ ಥರ ಕಟ್ ಮಾಡಿದರೆ ಅದರೊಳಗಡೆ ಫಿಲ್ ಮಾಡ್ಕೋಬೇಕಿತ್ತು. ನಾನು ಈ ಥರ ಕಟ್ ಮಾಡಿರೋದ್ರಿಂದ ಜಸ್ಟ್ ಮಿಕ್ಸ್ ಮಾಡಿ ಒಂದು ಒಗ್ಗರಣೆ ಆಗೋವರೆಗೂ ಎತ್ತಿ ಇಟ್ಕೋತಾ ಇದ್ದೀನಿ. ಈ ಥರ ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಹೀರೆಕಾಯಿಗೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಹಾಗಾಗಿ ಒಂದು 5 ನಿಮಿಷ ಎತ್ತಿಟ್ಕೋತೀನಿ. ಇನ್ನು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಕೂಡ ಸೇರಿಸ್ಕೋಬೋದು. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು, ಇದೆಲ್ಲ ಚಟಪಟ ಅಂತ ಕುಡಿದ್ಮೇಲೆ ಇದಕ್ಕೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ. ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಏನು ಕಲಸಿಟ್ಕೊಂಡಿದ್ವಲ್ವ ಮಸಾಲೆ ಮತ್ತು ಹೀರೆಕಾಯಿ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಏನು ಮಸಾಲೆದೆಲ್ಲ ಮತ್ತು ಹೀರೆಕಾಯ್ದು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ನಮಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಕುದಿ ಬಂದಮೇಲೆ ನಾನಿಲ್ಲಿ ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಹೀರೆಕಾಯಿ ಬೇಯಬೇಕಲ್ವ, ಹಾಗಾಗಿ ಹೀರೆಕಾಯಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ನಾನು ನೋಡಿ ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಹೀರೆಕಾಯಿ ಬೆಂದ್ಕೊಂಡಿರುತ್ತೆ. ನಮಗೆ ಎಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಅಷ್ಟನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೋಬೋದು. ನನಗೆ ಸ್ವಲ್ಪ ಜಾಸ್ತಿನೇ ಆಯಿತು, ಹಾಗಾಗಿ ನೀರನ್ನ ಜಾಸ್ತಿ ಸೇರಿಸ್ಕೊಂಡಿಲ್ಲ.
ಇನ್ನು ಮೂಲಂಗಿನೂ ತೊಗೊಂಡು ಬಂದಿದ್ವಲ್ವ, ಅದು ಸೊಪ್ಪೆಲ್ಲ ಜಾಸ್ತಿ ಹುಳುವಾಗ್ಬಿಟ್ಟಿತ್ತು. ಹಾಗಾಗಿ ಅದನ್ನು ಈ ಥರ ಎಲ್ಲ ಸೊಪ್ಪೆಲ್ಲ ಫುಲ್ ತೆಗೆದುಬಿಟ್ಟು ಮತ್ತು ದಿಂಡು ಮಾತ್ರ ಇಟ್ಕೊಂಡು, ಇನ್ನು ಸ್ವಲ್ಪ ಮೂಲಂಗಿ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಒಂದು 3 ಮೂಲಂಗಿನ ಎತ್ತಿ ಇಟ್ಕೊಂಡು ಇದನ್ನು ಕೂಡ ಪಲ್ಯನ ಮಾಡಿಕೊಂಡೆ. ಸಿಂಪಲ್ಲಾಗಿ ನಾರ್ಮಲಾಗಿ ಒಗ್ಗರಣೆ ಎಲ್ಲ ಬೇಯಿಸ್ಬಿಟ್ಟು ಒಗ್ಗರಣೆ ಮಾಡಿ ಪಲ್ಯ ಮಾಡ್ಕೊತಾರೆ. ಪಲ್ಯ ಎಲ್ಲ ಆದಮೇಲೆ ತಿಂಡಿನ ಮಾಡ್ಕೊತಾ ಇದ್ದೀವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ಯಾರಾದರೂ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ತಿಂಡಿನೆಲ್ಲ ಮುಗಿಸ್ಕೊಂಡ್ವಿ. ನಾನು ಸಂಜೆಯಿಂದ ಮತ್ತೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಒಂದು ಫಂಕ್ಷನಿಗೆ ಹೋಗಿದ್ವಿ. ಅಲ್ಲಿಂದ ಬೇಗ ಬರೋಣ ಅಂತಲೇ ಹೋಗಿದ್ವಿ, ಆದರೆ ಸ್ವಲ್ಪ ಬೇಗ ಬರೋದಕ್ಕೆ ಆಗಲಿಲ್ಲ. ಅಷ್ಟರೊಳಗೆ ಮಳೆ ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ನಾವು ದಾರಿಲಿ ಬರಬೇಕಾದ್ರೇ ಮಳೆ ಸ್ಟಾರ್ಟ್ ಆಯಿತು. ನಮ್ಮ ಮನೆ ಹತ್ರ ಏನೇನಾಗಿರುತ್ತೋ ಏನೇನು ಅಂದರೆ ರೆಡಿನೇ ಮಾಡೋಗಿರಲಿಲ್ಲ. ಮನೆ ಹತ್ರ ಕೋಳಿ ಮರಿಗಳಾಗಿರ್ಬೋದು ಏನೇನು ಬಂದು ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗಿ ಹೋಗ್ಬಿಡ್ತು. ಮತ್ತು ತುಂಬ ಗಾಳಿ ಬಂದುಬಿಟ್ಟು ಇಲ್ಲಿ ಪಪ್ಪಾಯಿ ಮರ ಬೇರೆ ಎಲ್ಲ ಬಿದ್ದೋಗ್ಬಿಟ್ಟಿದೆ. ನೋಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ಪಪ್ಪಾಯ ಇದು ತುಂಬ ಚೆನ್ನಾಗಿ ಕಾಯ್ಬಿಟ್ಟಿತ್ತು. ನೋಡಿ ಎಷ್ಟೊಂದು ಕಾಯಿ ಆಗಿದೆ ಅಂತ. ನೋಡಿ ಇಷ್ಟೊಂದು ಕಾಯೆಲ್ಲ ವೇಸ್ಟಾಗಿ ಹೋಗ್ಬಿಟ್ಟಿದೆ. ನೋಡಿದ್ರೇ ಬೇಜಾರಾಗ್ತಿದೆ. ಒಂದು ಎಷ್ಟಿದೆ ಅಂದರೆ 1 2 3 10 14 15 ಕಾಯೇನೋ ವೇಸ್ಟಾಗಿ ಹೋಗ್ಬಿಟ್ಟಿದೆ. ಇದು ಮರ ತೆಂಗಿನ ಮರದ್ದು ಸಾಗೆ ಬಂದುಬಿಟ್ಟು ಇಲ್ಲಿ ಪಪ್ಪಾಯಿ ಗಿಡದ ಮೇಲೇ ಬಿದ್ದೋಗ್ಬಿಟ್ಟಿದೆ. ಇನ್ನು ಪಪ್ಪಾಯಿ ಮರ ಎಲ್ಲ ಸಖತ್ ವೀಕ್ ಇರುತ್ತೆ. ಮತ್ತು ಇದನ್ನು ಯಾಕೋ ಇಲ್ಲೊಂದು ಸ್ವಲ್ಪ ಅಂತಾರೆ ಏನೋ ಹಾಳಾದಂಗೆ ಆಗ್ಬಿಟ್ಟಿದೆ ಅಲ್ಲ, ಇದ್ರ ಮೇಲೆ ಬಿದ್ದೋಗ್ಬಿಟ್ಟಿದೆ. ಅದು ಬಿದ್ದು ಅಲ್ಲಿಗೆ ಹಾರಿ ಎಷ್ಟೊಂದು ಕಾಯಿ ವೇಸ್ಟ್ ಆಗಿದೆ ಅಂತ ನೋಡಿದ್ರೆ ಎಷ್ಟು ಬೇಜಾರಾಗ್ತಿದೆ ಅಂದರೆ ಅಯ್ಯೋ ಇದ್ದಿದ್ರೆ ಅಂತ ಅನ್ನಿಸ್ತಿದೆ. ಇಲ್ಲ ತುಂಬ ಒಂದು 20 ಕಾಯಿ ಹತ್ರನೇ ಹೋಗಿದೆ ಅನಿಸುತ್ತೆ. ನೋಡಿ ಅಲ್ಲೆಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ. ನಮ್ದು ಇಲ್ಲಿ ಮನೆ ಹತ್ರ ಇದ್ದಿದ್ದು ಇದೊಂದೇ ಇಷ್ಟು ಚೆನ್ನಾಗಿ ಕಾಯಿ ಬಿಡ್ತಿದ್ದು. ಇನ್ನೆಲ್ಲನೂ ಲಾಸ್ಟ್ ಟೈಮ್ ಮಳೆಗಾಲದಲ್ಲೇ ಎಲ್ಲ ಬಿದ್ದೋಗ್ಬಿಟ್ಟು. ಇನ್ನು ಅಲ್ಲೊಂದಿದೆ, ಆದರೆ ಅದು ಅಷ್ಟು ಚೆನ್ನಾಗಿ ಕಾಯಿ ಬಿಡ್ತಾ ಇಲ್ಲ. ಇದಂತೂ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಅದು ಮತ್ತು ವೆಯ್ಟ್ ಬೇರೆ ಆಗಿತ್ತಲ್ಲ, ವೆಯ್ಟ್ ಜಾಸ್ತಿ ಆಗಿದ್ದರಿಂದನೇ ಬಿದ್ದೋಯ್ತು ಅನಿಸುತ್ತೆ. ಬಂದು ನೋಡಿ ನನಗೆ ಪಪ್ಪಾಯಿ ಗಿಡ ತುಂಬ ಬೇಜಾರಾಗಿ ಹೋಗ್ಬಿಡ್ತು. ಇಲ್ಲ ಸಾಗೆ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಗಾಳಿ ಬಂದ್ರೇ ಭಯ ಆಗುತ್ತೆ, ಎಲ್ಲಿ ಮರಗಳು ಯಾವ ಮರ ಬಿದ್ದೋಗುತ್ತೋ ಅಂತ. ಇನ್ನು ಬೀಳೆಲ್ಲ ಫುಲ್ಲು ಇದು ಹೀರೆಕಾಯಿ ಬಳ್ಳಿ ಇತ್ತಲ್ಲ ಇಲ್ಲಿ, ಅದೆಲ್ಲ ಬಗ್ಬಿಟ್ಟಿದೆ ಫುಲ್ಲು. ನೋಡಿ ಈ ಥರ ಕಾಯಿ ಈ ಥರ ಆಗಿಬಿಟ್ಟು ಎಲ್ಲ ಕರ್ಗೋಗ್ತಿರೋದು. ಇದಕ್ಕೆ ಏನಾದರೂ ಮೆಡಿಷನ್ ಮಾಡಬೇಕು. ಅಂದರೆ ಅಂಗಡಿಲೆಲ್ಲ ಸಿಗುತ್ತೆ ಪೆಸ್ಟಿಸೈಡ್ಸ್ ಎಲ್ಲ, ಅದೆಲ್ಲ ಮತ್ತು ಅದೆಲ್ಲ ಒಂದೇ ಸ್ಪ್ರೇ ಮಾಡಿದ್ರೆ ನಾವು ಮತ್ತೆ ಏನಕ್ಕೆ ಮನೆಯಲ್ಲಿ ಆರ್ಗ್ಯಾನಿಕ್ ಅಂತ ಬೆಳ್ಕೋಬೇಕಲ್ವ. ಹಾಗಾಗಿ ಅದನ್ನೆಲ್ಲ ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಆರ್ಗ್ಯಾನಿಕ್ ಅಂತಲೇ ಬೆಳಿಬೇಕು ಅಂತ ಅಂದ್ಕೊಂಡೆ. ಗೊಬ್ಬರ ಸಹ ಹಾಕಲ್ಲ, ನಾರ್ಮಲ್ಲಾಗಿ ಸಗಣಿ ಹಾಕ್ತೀವಿ ಅಷ್ಟೇ. ಇದು ನೋಡಿ ಚೆನ್ನಾಗಿದೆ, ಇದು ಬರ್ಬೋದು ಅನ್ಕೊಂತೀನಿ. ಆದರೆ ಅದು ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದರೆ ಇಲ್ಲಿ ಇರುವೆಗಳೇನಾದರೂ ಇಲ್ಲಿ ಹೋಗ್ಬಿಟ್ಟು ಅದು ಇಲ್ಲಿ ಮತ್ತು ಫುಲ್ ಎಲ್ಲೋ ಕಲರ್ ಆಗಿಬಿಟ್ಟು ಬರೋದೇ ಇಲ್ಲ. ಸುಮಾರು ಕಾಯಿ ಅದೇ ಥರ ಆಗೋಗ್ಬಿಟ್ಟಿದೆ. ಇದೊಂದು ಕಾಯಿ ಚೆನ್ನಾಗಿದೆ, ಇನ್ನು ಇಲ್ಲೊಂದು ಕಾಯಿ ಚೆನ್ನಾಗಿದೆ ಅಷ್ಟೇ. ಒಂದು ಬೀಳಲ್ಲಿ ಅಂದರೆ ನಾವು ಏನೋ ಔಷಧಿ ಹೊಡಿದಾನೆ ಏನು ಮಾಡ್ದಾನೆ ಮಾಡಿದ್ರೆ ಒಂದು 2 kg ಅಷ್ಟೇ ಸಿಗುತ್ತೆ ಅಷ್ಟೇ. ಅದೇನಾದರೂ ಸ್ಪ್ರೇ ಎಲ್ಲ ಮಾಡ್ಕೊಂಡು ಮಾಡಿದ್ರೆ ಒಂದು ಬೀಳಲ್ಲೇ ನಮಗೊಂದು 10 kg ಅಷ್ಟೆಲ್ಲ ಸಿಕ್ಬಿಡುತ್ತೆ. ಆದರೆ ಆ ಥರ ಬೆಳ್ಕೊಂಡು ತಿನ್ನೋದು ಬೇಡ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಅಷ್ಟೇ. ಏನು ಮನೇಲಿ ಸಗಣಿ ಗೊಬ್ಬರ ಇರುತ್ತಲ್ವ ಅದನ್ನೇ ಹಾಕಿ ಬೆಳಿಬೇಕು ಅಂತ. ಇದು ಬೀಳಿಗೂ ಸ್ವಲ್ಪ ಗಾಳಿಗೆ ಈ ಕಡೆ ಫುಲ್ ವಾಲ್ಕೊಬಿಟ್ಟಿದೆ. ಇದಕ್ಕೂ ಏನಾದ್ರೂ ಇವ್ರು ಬಂದಮೇಲೆ ಕೋಲ್ ಏನಾದರೂ ಕೊಡಬೇಕು. ಇನ್ನು ಮರಿಗಳು ಏನು ಮಾಡ್ತಿದ್ವಿ ಅಂದರೆ ಕಾಗೆ ಹದ್ದು ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳಿ ಎಲ್ಲ ಮರಿಗಳನ್ನು ಆ ಜಾಲದಿಗೆ ಹಾಕಿಬಿಡ್ತಿದ್ವಿ. ಬಿಸಿಲಿಗೆ ಜಸ್ಟ್ ಆ ಥರ ಸೊಪ್ಪೆಲ್ಲ ಹಾಕಿಬಿಡೋರು, ಫುಲ್ ಒಳಗಡೆ ತಣ್ಣಗಾಗುತ್ತೆ ಅಂತ. ಅದು ನಾವು ಮಳೆಗೆ ಏನು ರೆಡಿ ಮಾಡಿ ಹೋಗಿರ್ಲಿಲ್ವಲ್ಲ, ಫುಲ್ ಕೋಳಿಗಳೆಲ್ಲ ನೆಂದೋಗ್ಬಿಟ್ಟು ಒದ್ದಾಡ್ತಾಯಿದ್ದು. ಇವ್ರು ಬಂದು ನೋಡಿ ಎಲ್ಲ ಮರಿಗಳು ಸತ್ತೋಗ್ಬಿಟ್ಟು ಅಂತ ಹೇಳಿದ್ರು. ಸಖತ್ ಬೇಜಾರಾಗಿ ಹೋಗ್ಬಿಡ್ತು. ಆಮೇಲೆ ಬೆಂಕಿ ಎಲ್ಲ ಕಚ್ಚಿ ಅವಕ್ಕೆಲ್ಲ ಫುಲ್ಲು ಬಿಸಿ ಮಾಡಿದ್ವಿ. ಆಮೇಲೆ ಒಂದು ಸ್ವಲ್ಪ ಇವಾಗ ಆ್ಯಕ್ಟಿವ್ ಆಗಿದ್ದಾವೆ. ನೋಡಿ ಇಲ್ಲಿ ತೋರಿಸ್ತೀನಿ. ನೋಡಿ ಇಲ್ಲೆಲ್ಲ ಫುಲ್ ಬೆಂಕಿ ಕೊಟ್ಬಿಟ್ಟು ಈಗಲೂ ಅದು ಫುಲ್ ಬಿಸಿ ಇದೆ, ಕೆಂಡ ಎಲ್ಲ ಇದೆ. ಇಲ್ಲೇ ಮರಿಗಳನ್ನ ಬಿಟ್ಟಿದ್ದೀವಿ, ಅಲ್ಲೇ ಹೀಟ್ ಆಗಲಿ ಅಂತ. ಇವಾಗೆಲ್ಲ ಫುಲ್ ಆ್ಯಕ್ಟಿವ್ ಆಗಿದ್ದಾವೆ ಮರಿಗಳು. ಬಂದು ನೋಡಿದಾಗ ಫುಲ್ ಎಲ್ಲ ಒದ್ದಾಡ್ತಿದ್ದು, ಚಳಿಗೆ ಫುಲ್ ನಡುಕ್ತಾ ಒದ್ದಾಡ್ತಿದ್ದು. ನೋಡಿನೇ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಒಂದು ಮರಿನೂ ಉಳಿಯಲ್ಲ ಅಂದ್ಕೊಂಡಿದ್ವಿ, ಹೆಂಗೋ ಯಾವುದೂ ಏನೂ ಆಗಲಿಲ್ಲ. ಅಂದರೆ ಟೋಟಲ್ ಇವಾಗ 30 ಮರಿಗಳೇನೋ ಇದ್ದಾವೆ, ಚಿಕ್ಕದು ದೊಡ್ಡದು ಎಲ್ಲ ಸೇರಿ. ಅದಕ್ಕೆ ಭಯ ಆಗೋಗ್ಬಿಡ್ತು. ಇವು 30 ಮರಿಗಳು ಒಂದೇ ಸಲ ಸತ್ತೋಗೋದಂದರೆ ಎಷ್ಟು ಬೇಜಾರಾಗುತ್ತಲ್ವ. ಯಪ್ಪ ಎಲ್ಲಿಗೂ ಹೋಗಲೇಬಾರ್ದು ಅಂತ ಅನ್ನಿಸ್ಬಿಡ್ತು. ಮರಿಗಳನ್ನ ನೋಡಿ ಸಖತ್ ಬೇಜಾರಾಗಿ ಹೋಗ್ಬಿಡ್ತು. ತೂನ ಇವತ್ತು ಮದುವೆಗೇ ಹೋಗ್ಬಾರ್ದಿತ್ತು ಅಂತ ಅನ್ನಿಸ್ಬಿಡ್ತು, ಅಷ್ಟು ಬೇಜಾರಾಗಿ ಹೋಗ್ಬಿಡ್ತು. ಈಗ ಆ್ಯಕ್ಟಿವ್ ಆಗಿದ್ದಾವೆ.
ಇದು ಇಲ್ಲಿ ಬೆಂಕಿ ಇದೆಯಲ್ಲ, ಹಂಗಾಗಿ ಭಯ ಎಲ್ಲಾದರೂ ಬೆಂಕಿ ಹಾರಿಬಿಡುತ್ತಲ್ಲ ಅಂತ ಈಗೆಲ್ಲವನ್ನೂ ಬಿಡ್ತೀನಿ. ಅದು ಪಾಪ ಅಮ್ಮ, ನಾವು ಕೋಳಿ ದೊಡ್ಡ ಮರಿ ಕೋಳಿಗಳಿದ್ವಲ್ಲ ಅವನ್ನೆಲ್ಲ ಹೊರಗಡೆನೇ ಬಿಟ್ಟೋಗಿದ್ವಿ. ಈ ಮರಿಗಳನ್ನ ಮಾತ್ರ ಒಳಗಡೆ ಬಿಟ್ಟೋಗಿದ್ವಿ. ಅವಾದರೆ ಮರಿಗಳು ನೆನೆದಿರೋ ಥರ ಪ್ರೊಟೆಕ್ಟ್ ಮಾಡ್ತವೆ. ನಾವು ಹದ್ದು ಎತ್ಕೊಂಡೋಗುತ್ತಲ್ವ ಕಾಗೆ ಎಲ್ಲ ಅಂತೇಳಿ ಈ ಥರ ಮಾಡೋಗಿದ್ದು. ಅದು ನೋಡಿದ್ರೆ ಇನ್ನೊಂಥರ ಎಫೆಕ್ಟ್ ಆಗಿ ಹೋಗ್ಬಿಟ್ಟಿತ್ತು ನೋಡಿ. ಇದೆಲ್ಲ ಈಗ ಹೆಂಗೆ ಮರಿಗಳು ಅದ್ರ ಅಮ್ಮನ ಜೊತೆನೇ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ ಅಂತ. ಇದ್ರದ್ದು ಮರಿಗಳು ಅದ್ರದ್ದು ಅಮ್ಮನ ಜೊತೆ ಅದೋಯ್ತು, ಇದ್ರ ಅಮ್ಮನ ಜೊತೆ ಇದೋಯ್ತು. ಇನ್ನು ಈ ಮರಿಗಳಿದೆಯಲ್ಲ ಚಿಕ್ಕದು, ಅದ್ರದ್ದು ಅಮ್ಮ ಬೇರೆ, ಅದು ಎಲ್ಲೋಯ್ತೋ ಗೊತ್ತಿಲ್ಲ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಲ್ಲೋಗಿದೆ, ಅಲ್ಲಿದೆ ಅದ್ರದ್ದು ಅಮ್ಮ. ಅದಕ್ಕೆ ಇವು ಪಾಪ ಹುಡುಕ್ತಾ ಇದ್ದಾವೆ ಇಲ್ಲಿ. ಅದು ಒಂದೇ ಒಂದು ಮರಿ ಕರ್ಕೊಂಡು ನೋಡಿ ಅಲ್ಲಿದೆ. ಇದು ಅಮ್ಮನ ಜೊತೆ ಇತ್ತು ಅನಿಸುತ್ತೆ, ಅದಕ್ಕೆ ಫುಲ್ ಇದು ಕಾವು ತಗೊಂಡಿಲ್ಲ, ಹಾಗೆ ಫುಲ್ ಸಣ್ಣ ಆಗೋಗ್ಬಿಟ್ಟಿದೆ. ನೋಡಿ ಇದು ಅಮ್ಮನ ಹುಡ್ಕೊಂಡು ಎಲ್ಲ ಬರುತ್ತೆ ಈಗ ಒಂದೊಂದೇ ಮರಿಗಳು. ನೋಡಿ ಎಲ್ಲ ನಾವು ಎಷ್ಟೇ ಒಳಗಡೆ ಹೆಂಗೆ ಒಟ್ಟಿಗೆನೇ ಬಿಟ್ರು ಹೊರಗಡೆ ಬಿಟ್ಟ ತಕ್ಷಣ ಅದ್ರ ಅಮ್ಮನ ಜೊತೆ ಹುಡ್ಕೊಂಡು ಬಂದುಬಿಡುತ್ತೆ. ಅದ್ರ ಅಮ್ಮನ ವಾಯ್ಸ್ ಕೇಳಿದ ತಕ್ಷಣ. ನೋಡಿ ಇದ್ರದ್ದು 6 ಮರಿಗಳೇನೋ ಇದೆ. ಇದ್ರ ಜೊತೆ ಈ ಮರಿಗಳ ಜೊತೆ ಬಂತು, ಈ ಕೋಳಿಗಳ ಜೊತೆ ಬಂತು. ಇನ್ನು ಅದೇನೋ 15 ಮರಿಗಳೇನೋ ಇದೆ. ಅದು ಆ ಕೋಳಿ ಅವು ಉಳಿದದ್ದು ಆ ಕೋಳಿ ಇದಾವೆ ಮರಿಗಳು, ಅದ್ರ ಜೊತೆ ಹೋಯಿತು. ಇನ್ನು ಅಲ್ಲೊಂದು 7 ಮರಿಗಳೇನೋ ಇದೆ, ಅದಾದ್ರದ್ದು ಅದ್ರ ಜೊತೆ ಹೋಯಿತು. ಇಲ್ಲಿಗೆ ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.